ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣೆಯ ಮೇಲೆ ಧರ್ಮಾಂಧರು ದಾಂಧಲೆಯನ್ನು ನಡೆಸಿದ್ರಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಪೋಸ್ಟ್ ಮಾಡಿದಂತಹ ವ್ಯಕ್ತಿಯನ್ನ ಗಡಿಪಾರನ್ನ ಮಾಡಲಿಕ್ಕೆ ಪೊಲೀಸರು ಮುಂದಾಗ್ತಿದ್ದಾರೆ ಎನ್ನುವಂತಹ ವಿಚಾರ. ವಿವಾದಿತ ಪೋಸ್ಟರ್ ಹಾಕಿದ ಸತೀಶ್ ಗಡಿಪಾರಿಗೆ ಪೊಲೀಸರು ಮುಂದಾಗಿದ್ದಾರೆ. ಪೊಲೀಸರ ನೋಟಿಸ್ಗೆ ಈಗ ಸತೀಶ್ ಉತ್ತರವನ್ನ ಕೊಟ್ಟಿರುವಂಥದ್ದು. ವಾಟ್ಸ್ಆಪ್ ಸ್ಟೇಟಸ್ನಲ್ಲಿ ನಾನು ವಿವಾದಿತ ಪೋಸ್ಟರ್ ಅನ್ನ ಹಾಕ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ನನ್ನ ಮೇಲಿನ ಆರೋಪಕ್ಕೆ ಒಂದೇ ಒಂದು ಸೂಕ್ತ ಸಾಕ್ಷಿಯೂ ಕೂಡ ಇಲ್ಲ, ಶಿಕ್ಷಿಸುವಂತಹ ಅಪರಾಧವನ್ನು ನಾನು ಮಾಡಿಯೇ ಇಲ್ಲ ಅಂಥೇಳಿ ಪೊಲೀಸರು ಕೊಟ್ಟಂತಹ ನೋಟಿಸ್ಗೆ ಉತ್ತರಿಸಿದ್ದಾರೆ. ನಾನು ಯಾವುದೇ ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ನನ್ನನ್ನು ಯಾಕೆ ಪೊಲೀಸರು ಗಡಿಪಾರನ ಮಾಡ್ತಿದ್ದಾರೆ, ನನ್ನ ಮೊಬೈಲನ್ನು ಸೀಸ್ ಕೂಡ ಮಾಡಿಲ್ಲ, FIR ದಾಖಲಿಸಿರೋದೇ ಕಾನೂನು ಬಾಹಿರ ಅಂಥೇಳಿ ಸತೀಶ್ ಹೇಳಿರುವಂಥದ್ದು. ಗಡಿಪಾರು ಅರ್ಜಿಯನ್ನು ವಜಾ ಮಾಡಬೇಕು ಅಂಥೇಳಿ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸತೀಶ್ ಮುಂದಾಗಿದ್ದಾರೆ. ಬಟ್ ಇಲ್ಲಿ ಇರುವಂತಹ ಮೂಲ ಪ್ರಶ್ನೆ, ಪ್ರಚೋದನೆ ಕೊಟ್ಟಂತಹ ವ್ಯಕ್ತಿಯನ್ನು ಅರೆಸ್ಟ್ ಮಾಡಲಿಕ್ಕೆ 10 ರಿಂದ 11 ದಿವಸ ತಗೊಳ್ತಾರೆ. ಗಲಭೆಕೋರರನ್ನು ಇನ್ನೂ ಕೂಡ ಪೂರ್ತಿಯಾಗಿ ಅರೆಸ್ಟ್ ಮಾಡೋದಕ್ಕಾಗಲ್ಲ. ಬಟ್ ಸತೀಶ್ ಅವರನ್ನು ಏಕಾಏಕಿಯಾಗಿ ಗಡಿಪಾರನ ಮಾಡ್ತಾರೆ ಅಂದರೆ ಅದರ ಅರ್ಥ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ಕಾನೂನಿನಲ್ಲಿ ಇದನ್ನು ಪ್ರಶ್ನೆ ಮಾಡಲಿಕ್ಕೂ ಕೂಡ ಅವಕಾಶ ಇದೆ. ಈಗ ಸತೀಶ್ ಕೋರ್ಟ್ನಲ್ಲಿ ಈ ವಿಚಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ನನ್ನನ್ನು ಗಡಿಪಾರು ಮಾಡಿದರೆ ಅದು ನೈಸರ್ಗಿಕ ನ್ಯಾಯಕ್ಕೆ ಧಕ್ಕೆ ಆಗುತ್ತೆ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ನನ್ನ ಮೇಲೆ ಯಾವ ಕೇಸ್ ಇಲ್ಲದಿದ್ದರೂ ಕೂಡ ಅಪರಾಧಿಕ ಹಿನ್ನೆಲೆ ಅಂಥೇಳಿ ಬಳಸ್ತಾ ಇರೋದು, ನನ್ನನ್ನು ಗಡಿಪಾರು ಮಾಡಲಿಕ್ಕೆ ಪೊಲೀಸರು ಮುಂದಾಗ್ತಾ ಇರೋದು ತಪ್ಪು ಅಂಥೇಳಿ ಪೊಲೀಸರು ಕೊಟ್ಟಿರುವಂತಹ ನೋಟಿಸ್ಗೆ ಉತ್ತರಿಸುವಂತಹ ಕೆಲಸವನ್ನು ಸತೀಶ್ ಮಾಡಿದ್ದಾರೆ. ನನ್ನಿಂದ ಏನು ತಪ್ಪಾಗಿದೆ ಎಂಬುದನ್ನು ಪೊಲೀಸರು ಸಾಕ್ಷಿ ಸಮೇತ ಹೇಳಿಲ್ಲ. ನಾನು ವಾಟ್ಸಪ್ ಸ್ಟೇಟಸ್ ಹಾಕಿದ್ದೆ ಅನ್ನೋದಕ್ಕೆ ಪೊಲೀಸರ ಬಳಿ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ. ಆದರೂ ಕೂಡ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಅವರು ಪ್ರಸ್ತಾಪಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ KP ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಇಲ್ಲಿ ಮೂಲವಾಗಿ ಕಾಡುವಂತಹ ಪ್ರಶ್ನೆ, ಪ್ರಚೋದನೆ ಕೊಟ್ಟಂತಹ ವ್ಯಕ್ತಿಯನ್ನ ಅರೆಸ್ಟ್ ಮಾಡೋದಕ್ಕೆ 2 ವಾರ ತಗೊಳ್ತಾರೆ. ಪ್ರಚೋದನೆಗೊಳಗಾಗಿ ದಾಂಧಲೆ ಮಾಡಿದಂತಹ ವ್ಯಕ್ತಿಗಳನ್ನು ಇನ್ನೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಸತೀಶ್ ಅವರನ್ನ ಏಕಾಏಕಿಯಾಗಿ ಗಡಿಪಾರು ಮಾಡಲಿಕ್ಕೆ ನಿರ್ಧರಿಸ್ತಾರೆ ಅಂದರೆ ಏನನ್ನು ಸೂಚಿಸ್ತಾ ಇದೆ ಇದು ಅಂಥೇಳಿ, ಇದರ ವಿರುದ್ಧ ಯಾವ ರೀತಿ ಹೋರಾಟಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಸತೀಶ್ ಅವರು ಅಂಥೇಳಿ? ಪ್ರೇಮ್, ಇದು ಸೂಚಿಸ್ತಾ ಇರುವಂಥದ್ದು ಕಾಣದ ಕೈಗಳು ಪೊಲೀಸ್ ಅವರನ್ನು ಆಟ ಆಡಿಸ್ತಾ ಇದ್ದಾರೆ ಅನ್ನುವಂಥದ್ದರ ಸೂಚಕ ಬಿಟ್ಟರೆ ಬೇರೆ ಇನ್ನೇನು ಕೂಡ ಇಲ್ಲ. ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರುವಂಥದ್ದು ಪ್ರೇಮ್, ಹೌದು, ಸತೀಶ್ ಹಾಕಿರುವಂತಹ ಪೋಸ್ಟರ್ ಏನಿದೆ ಅದು ತಪ್ಪು, ಮಾಡಿರುವಂಥದ್ದು ತಪ್ಪು. ಹಾಗನ್ನ ಮಟ್ಟಕ್ಕೆ ಅದು ಘನಘೋರ ಅಪರಾಧದ ರೀತಿಯಲ್ಲಿ ಪೊಲೀಸರು ಯಾಕೆ ಟ್ರೀಟ್ ಮಾಡ್ತಾ ಇದ್ದಾರೆ? ಅದರ ಜೊತೆಗೆ ಅರೆಸ್ಟ್ ಆಗಿದ್ದಾರೆ, ನ್ಯಾಯಾಲಯ ಅವರಿಗೆ ಜಾಮೀನು ಕೊಟ್ಟಿದೆ. ಜಾಮೀನು ಕೊಟ್ಟಂಥ 2 ದಿನಕ್ಕೆ ಅವ್ರನ್ನ ನಾವು ಗಡಿಪಾರು ಮಾಡ್ತಾ ಇದ್ದೇವೆ, ನಿಮ್ಮನ್ನು ಯಾಕೆ ಗಡಿಪಾರು ಮಾಡಬಾರ್ದು ಅನ್ನುವಂಥ ಲೆವೆಲ್ಗೆ ಪೊಲೀಸವರು ಬರ್ತಾರೆ ಅನ್ನೋದಾದರೆ, ಪೊಲೀಸವ್ರಿಗೆ ಯಾರ ಹಿಡಿತಕ್ಕೆ ಒಳಗಾಗಿ ಯಾರ ನಿರ್ದೇಶನದಂತೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹೌದು, ಸತೀಶ್ ಹಾಕಿರುವಂಥ ಪೋಸ್ಟರ್ ತಪ್ಪು, ಆದರೆ ಸತೀಶು ತಮ್ಮ ವಾದದಲ್ಲಿ ಹೇಳ್ತಾ ಇದ್ದಾರೆ ನಾನು ಪೋಸ್ಟರೇ ಹಾಕಿಲ್ಲ ಅಂತ. ಅದು ಬೇರೆ, ಅದು ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ. ಆದರೆ ಪ್ರಶ್ನೆ ಇರುವಂಥದ್ದು ಪ್ರೇಮ್, ಹೌದು ಸತೀಶ್ ಮಾಡಿರುವಂಥದ್ದು ತಪ್ಪೇ ಇರ್ಬೋದು, ಆದರೆ ಅದಕ್ಕಿಂತಲೂ ಘನಘೋರ ತಪ್ಪು ಮಾಡಿರುವಂಥದ್ದು ಪೊಲೀಸರ ಮೇಲೆ ಕಲ್ಲು ಹೊಡೆದಿರುವಂಥವರು. ಪೊಲೀಸ್ ಠಾಣೆಯನ್ನೇ ಧ್ವಂಸ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಸತೀಶ್ ಮಾಡಿರುವಂಥ ತಪ್ಪಿಗಿಂತಲೂ ಬಹು ದೊಡ್ಡ ತಪ್ಪು. ಅಂಥ ಆರೋಪಿಗಳ ವಿಚಾರದಲ್ಲಿ, ಅಂಥ ಆರೋಪಿಗಳ ಬಂಧನದ ವಿಚಾರದಲ್ಲಿ ಭಾಳ ಆಸಕ್ತಿ ತೋರದಂತಹ ಪೊಲೀಸ್ನವರು ಇವರ ಗಡಿಪಾರಿಗೆ ಮುಂದಾಗ್ತಾ ಇದ್ದಾರೆ ಅನ್ನೋದಿದೆಯಲ್ಲ, ಅದೇ ಬಹಳ ನಾಚಿಕೆಗೇಡಿನ ವಿಚಾರ. ಜೊತೆಗೆ ಇದು ಪೊಲೀಸರ ನಡೆಯಲ್ಲ, ಪೊಲೀಸರ ಮೂಲಕವಾಗಿ ಬೇರೆ ಯಾರೋ ಒಂದು ನಿರ್ದೇಶನದ ಒಂದು ನಾಟಕ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೀಗಾಗಿ ಆ ನೋಟಿಸ್ಗೆ ಸತೀಶ್ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಯಾವ ಅವಹೇಳನಕಾರಿ ಸ್ಟೇಟಸ್ ಹಾಕಿಯೇ ಇಲ್ಲ, ನನ್ನ ಫೋನನ್ನು ಸೀಸ್ ಮಾಡ್ಕೊಳ್ಳೋದಲ್ಲೇ ನನ್ನ ಮೇಲೆ FIR ಅನ್ನು ಕೂಡ ಮಾಡಿದ್ದಾರೆ. ಒಂದು ವೇಳೆ ನನ್ನನ್ನು ಗಡಿಪಾರು ಅನ್ನುವಂಥದ್ದಾದರೆ ಅದು ನೈಸರ್ಗಿಕ ನ್ಯಾಯಕ್ಕೆ ವಿರುದ್ಧ ಅನ್ನುವಂತಹ ಒಂದು ಸಬ್ಮಿಷನನ್ನು ಕೂಡ ಈಗ ಸತೀಶ್ ಮಾಡಿಕೊಂಡಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ.